ನಮಸ್ಕಾರ. ಇವತ್ತಿನ ವಿಡಿಯೋ ಎಫ್ಐಐಗಳ ಭಾರೀ ಖರೀದಿಯಿಂದ ಮಾರುಕಟ್ಟೆ ಮೇಲಕ್ಕೆ ಹೋಗಬಹುದು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಟ್ಯಾರಿಫ್ ಅನ್ನ ಟೆಂಪರರಿಯಾಗಿ ನಾವು ಸ್ಥಗಿತಗೊಳಿಸುತ್ತೇವೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟ ಮೇಲೆ ಮಾರುಕಟ್ಟೆ ಭಾರತದಲ್ಲಿ ಒಂದು ಒಳ್ಳೆಯ ರ್ಯಾಲಿಯನ್ನು ಕಂಡಿದೆ. ಯಾಕಂದ್ರೆ ಇನ್ನು 90 ದಿನಗಳವರೆಗೆ ಒಂದಷ್ಟು ಒಳ್ಳೆಯ ಉಸಿರಾಟವನ್ನು ಮಾಡಬಹುದು. ನಿಫ್ಟಿ ರ್ಯಾಲಿ ಆಗಿದೆ 6%, 22,400ರಿಂದ 23,800 ಕೇವಲ 4 ಟ್ರೇಡಿಂಗ್ ಡೇನಲ್ಲಿ. ಅದೇ ತರ ಒಂದು ದೊಡ್ಡ ರ್ಯಾಲಿಯನ್ನು ಕಂಡಿದ್ವಿ ಮಾರ್ಚ್ 2025 ಅಲ್ಲಿ 7.7% ನಿಫ್ಟಿ ಮೆಲುಕು ಹೋಯಿತು. 22,000ದಿಂದ 23,700ಕ್ಕೆ ಅರೌಂಡ್ 3 ವೀಕ್ಸ್ ಇನ್ ದ ಮಂತ್ ಆಫ್ ಮಾರ್ಚ್. ಆದರೆ ಮಾರ್ಚ್ನಲ್ಲಿ ಮಾರುಕಟ್ಟೆಯಲ್ಲಿ ಕಂಡಂತ ರ್ಯಾಲಿ ಸಸ್ಟೈನ್ ಆಗಲಿಲ್ಲ. ಯಾಕಂದ್ರೆ ಒಂದಷ್ಟು ಭಯದ ವಾತಾವರಣ ಇತ್ತು US ಟ್ಯಾರಿಫ್ ಇಂದಾಗಿ, ಮತ್ತು ನಿಫ್ಟಿ 6.5% ಕೆಳಗೆ ಬಿತ್ತು 23,700ರಿಂದ 22,100. ಆದ್ದರಿಂದ 2 ತಿಂಗಳ ಲೆಕ್ಕ ತಗೊಂಡ್ರೆ ನಿಫ್ಟಿ 22,000ದಿಂದ 23,700ವರೆಗೂ ತನ್ನ ಏರಿಕೆಯನ್ನು ಕಂಡಿದೆ. ಮಾರುಕಟ್ಟೆ ಈ ಸಂದರ್ಭದಲ್ಲಿ ಈ ತರ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಅಂತೆ ಒಂದಷ್ಟು ವೈಪರೀತ್ಯವನ್ನು ಕಾಣ್ತಾ ಇತ್ತು. ಈ ವಾರದ ಒಂದು ವಿಶೇಷ ಸಮಾಚಾರ ಏನು ಅಂತಂದ್ರೆ, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ನಿವ್ವಳ ಖರೀದಿದಾರರಾಗಿದ್ದಾರೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಒಂದು ಅಪ್ ಟ್ರೆಂಡ್ ಅನ್ನು ನೋಡಿದ್ದೇವೆ. ಇದೇ ರೀತಿ ಎಫ್ಐಸ್ ಏನಾದರೂ ಮಾರುಕಟ್ಟೆಗೆ ಒಂದಷ್ಟು ಸಪೋರ್ಟ್ ಕೊಡ್ತಾರೆ, ಜಾಸ್ತಿ ಖರೀದಿ ಮಾಡ್ತಾರೆ ಅಂತಂದ್ರೆ ಆವಾಗ ಭಾರತದ ಮಾರುಕಟ್ಟೆಗೆ ಅದು ಪಾಸಿಟಿವ್ ನ್ಯೂಸ್. ಈಗ ನಿಮ್ಮ ಮುಂದೆ ಎಫ್ಐಸ್ ಇನ್ಫ್ಲೋಸ್ ಇನ್ ಇಂಡಿಯನ್ ಮಾರ್ಕೆಟ್ಸ್ ಮಾರ್ಚ್ ಮತ್ತು ಏಪ್ರಿಲ್ 2025 ಅನ್ನುವಂತ ಅಂಕಿ ಅಂಶವನ್ನು ಇಟ್ಟಿದ್ದೇನೆ. 18th ಮಾರ್ಚ್ ಟು 27th ಮಾರ್ಚ್ 2025 ಅಲ್ಲಿ ಎಫ್ಐಸ್ ಇನ್ಫ್ಲೋ ಪ್ಲಸ್ 27,735 crores ಮತ್ತು ನಿಫ್ಟಿ ಪ್ಲಸ್ 4.9% ಚೇತರಿಕೆಯನ್ನು ಕಾಣಿತು. 15ನೇ ತಾರೀಕು ಏಪ್ರಿಲ್ ಟು 17th ಏಪ್ರಿಲ್ 2025 ಎಫ್ಐಸ್ ಇನ್ಫ್ಲೋ ಪ್ಲಸ್ 14,670 crores, ನಿಫ್ಟಿ ಮೇಲಕ್ಕೆ ಹೋಗಿದ್ದು 4.5%. ಮಾರುಕಟ್ಟೆಯಲ್ಲಿ ಇರುವಂತಹ ಸುಮಾರು ಅನಲಿಸ್ಟ್ಗಳು ಆಗಲೇ ಭವಿಷ್ಯವಾಣಿಯನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಿಫ್ಟಿ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಕೇವಲ 4 ದಿನ ಮೇಲಕ್ಕೆ ಹೋದಕ್ಕೆ ಇಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು ಸರಿಯಲ್ಲ ಅನ್ನುವಂಥದ್ದು ಇತರ ಜನರ ಒಂದಷ್ಟು ವಾದ. ಮಾರುಕಟ್ಟೆಯಲ್ಲಿ ಈ ರ್ಯಾಲಿ ಸಸ್ಟೈನ್ ಆಗುತ್ತೋ ಇಲ್ಲವೋ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಅಲ್ಲದೆ ಅಕಸ್ಮಾತ್ ಮಾರುಕಟ್ಟೆಯಲ್ಲಿ ಬಂದಂತ ಈ ರ್ಯಾಲಿ ಸಸ್ಟೈನ್ ಆಯಿತು ಅಂತಂದ್ರೆ ಹೂಡಿಕೆದಾರರು ಬಹಳ ಸಂತೋಷವಾಗಿರ್ತಾರೆ. ಯಾಕಂತಂದ್ರೆ ಕೇವಲ ಕೆಲವು ದಿನಗಳು ಕೆಲವು ವಾರಗಳ ಹಿಂದೆ ಕೊಂಡಂತಹ ಷೇರುಗಳಲ್ಲಿ ಒಂದಷ್ಟು ಲಾಭವನ್ನು ನಿರೀಕ್ಷೆ ಮಾಡಬಹುದು. ಅಕಸ್ಮಾತ್ ಮಾರುಕಟ್ಟೆಯಲ್ಲಿ ಈ ಚೇತರಿಕೆ ಮುಂದುವರಿಯದೆ ಒಂದಷ್ಟು ಕೆಳಗೆ ಬಿತ್ತು ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಒಂದಷ್ಟು ಸಂತೋಷವಾಗಿರ್ತಾರೆ. ಇನ್ನಷ್ಟು ಒಳ್ಳೆಯ ಬೆಲೆಯಲ್ಲಿ ನಾವು ಒಳ್ಳೆಯ ಷೇರುಗಳನ್ನು ಖರೀದಿ ಮಾಡಬಹುದು. ನಿಫ್ಟಿ ತನ್ನ ಲೈಫ್ ಟೈಮ್ ಹೈ ಅನ್ನು ಕಂಡದ್ದು 7 ತಿಂಗಳ ಕೆಳಗೆ. ಅಲ್ಲಿಂದ ಆಚೆಗೆ ಒಂದು ತರದ ಜನರಲ್ ಡೌನ್ ಟ್ರೆಂಡ್ ಅಲ್ಲಿ ನಿಫ್ಟಿ ಒಂದು ನ್ಯಾರೋ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇವತ್ತಿನ ಲೆಕ್ಕದಲ್ಲಿ ನಿಫ್ಟಿಯನ್ನು ತಗೊಂಡ್ರೆ 2025ರಲ್ಲಿ ಈಗಾಗಲೇ ಅದು ಪಾಸಿಟಿವ್ ಟೆರಿಟರಿ ಇದೆ. ಡಿಸೆಂಬರ್ 31st 2024ಗೆ ನಿಫ್ಟಿ ಇದ್ದದ್ದು 23,645 ಅಂಕಗಳು. ಸದ್ಯಕ್ಕೆ 23,852. ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟಿಗೆ ರಜೆಯನ್ನು ಘೋಷಣೆ ಮಾಡಲಾಗಿತ್ತು ಗುಡ್ ಫ್ರೈಡೆಯಿಂದಾಗಿ. ಆದರೆ ಏಷ್ಯನ್ ಮಾರುಕಟ್ಟೆಯಲ್ಲಿ ಇವತ್ತು ಒಳ್ಳೆಯ ಚೇತರಿಕೆ ಕಂಡುಬಂತು ಮತ್ತು ಕ್ಲೋಸ್ ಆಗುವಾಗ ಪಾಸಿಟಿವ್ ಆಗಿ ಮುಕ್ತಾಯವನ್ನು ಕಂಡಿತು. ಭಾರತದ ಹೂಡಿಕೆದಾರರಿಗೆ ಇರುವ ಒಂದು ಕುತೂಹಲ ಏನು ಅಂತಂದ್ರೆ, ಗಿಫ್ಟ್ ನಿಫ್ಟಿ ಇವತ್ತು ಯಾವ ಲೆವೆಲ್ ಇತ್ತು ಅದನ್ನು ನೋಡಿದ್ರೆ ನಮಗನ್ಸುತ್ತೆ ಸೋಮವಾರ ಮಾರುಕಟ್ಟೆ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ಎಲ್ಲ ಹೂಡಿಕೆದಾರರಿಗೆ ಇರುವಂತ ಒಂದು ಆಸೆ ಏನು ಅಂತಂದ್ರೆ, ಗ್ಲೋಬಲ್ ಅನ್ಸರ್ಟನಿಟಿ ಏನಿದೆ ಅದು ಮುಕ್ತಾಯವಾಗಬೇಕು. ಮುಂದಿನ ಕೆಲವು ವಾರಗಳಲ್ಲಿ
ಹಲವಾರು ದೊಡ್ಡ ದೊಡ್ಡ ಕಂಪನಿಗಳದ್ದು ತ್ರೈಮಾಸಿಕ ವರದಿ ಬರಲಿಕ್ಕೆ ಬಾಕಿ ಇದೆ. ಅದರಂತೆ ಮಾರುಕಟ್ಟೆ ತನ್ನ ದಿಕ್ಕನ್ನು ನಿರ್ಧರಿಸಬಹುದು. ಈ ಸಂದರ್ಭದಲ್ಲಿ ಐಟಿ ಕಂಪನಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವವರಿಗೆ ಒಂದು ಕಹಿ ಸುದ್ದಿ. ಐಟಿ ಕಂಪನಿಗಳ ರಿಸಲ್ಟು ಬಹಳ ವೀಕ್ ಇದೆ ಮತ್ತು ಬಿಲೋ ಎಕ್ಸ್ಪೆಕ್ಟೇಷನ್ ಇದೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಐಟಿ ಕಂಪನಿಗಳು ಒಂದಷ್ಟು US ಟ್ಯಾರಿಫ್ ಇಂದ ಮತ್ತು ಸ್ಲೋಡೌನ್ ಇಂದಾಗಿ ಒಂದಷ್ಟು ಇಂಪ್ಯಾಕ್ಟ್ ಅನ್ನು ಕಂಡಿದ್ದಾವೆ. ಮುಂದಿನ ದಿನಗಳಲ್ಲಿ ಐಟಿ ಕಂಪನಿಗಳು ಪರ್ಮನೆಂಟ್ ಆಗಿ ತಮ್ಮ ಅಡ್ವಾಂಟೇಜ್ ಅನ್ನ ಕಳ್ಕೊಳ್ತಾವ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.